ಮೊದಲ ಪ್ರಶ್ನೆ, ಭಾರತದ ರಾಷ್ಟ್ರೀಯ ನದಿ ಯಾವುದು? ಆಪ್ಷನ್ ಎ ಗಂಗಾ, ಆಪ್ಷನ್ ಬಿ ಕಾವೇರಿ, ಆಪ್ಷನ್ ಸಿ ಗೋದಾವರಿ, ಆಪ್ಷನ್ ಡಿ ಕೃಷ್ಣ. ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ. ಎರಡನೆಯ ಪ್ರಶ್ನೆ, ಜಗತ್ತಿನಲ್ಲಿ ಎಷ್ಟು ಖಂಡಗಳಿವೆ? ಆಪ್ಷನ್ ಎ 10, ಆಪ್ಷನ್ ಬಿ 7, ಆಪ್ಷನ್ ಸಿ 5, ಆಪ್ಷನ್ ಡಿ 2. ಸರಿಯಾದ ಉತ್ತರ ಆಪ್ಷನ್ ಬಿ 7. ಮೂರನೆಯ ಪ್ರಶ್ನೆ, ಭಾರತದ ರಾಜಧಾನಿ ಯಾವುದು? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಹರಿಯಾಣ, ಆಪ್ಷನ್ ಸಿ ನವದೆಹಲಿ, ಆಪ್ಷನ್ ಡಿ ಪಂಜಾಬ್. ಸರಿಯಾದ ಉತ್ತರ ಆಪ್ಷನ್ ಸಿ ನವದೆಹಲಿ. ನಾಲ್ಕನೆಯ ಪ್ರಶ್ನೆ, ಜಗತ್ತಿನ ಅತಿ ಎತ್ತರದ ಪರ್ವತ ಯಾವುದು? ಆಪ್ಷನ್ ಎ ಕಾಂಚನಜುಂಗ, ಆಪ್ಷನ್ ಬಿ K2, ಆಪ್ಷನ್ ಸಿ ಹಿಮಾಲಯ, ಆಪ್ಷನ್ ಡಿ ಮೌಂಟ್ ಎವರೆಸ್ಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಮೌಂಟ್ ಎವರೆಸ್ಟ್. ಐದನೆಯ ಪ್ರಶ್ನೆ, ಭಾರತದ ಉತ್ತರ ಭಾಗದಲ್ಲಿರುವ ಪರ್ವತ ಶ್ರೇಣಿ ಯಾವುದು? ಆಪ್ಷನ್ ಎ ಹಿಮಾಲಯ, ಆಪ್ಷನ್ ಬಿ ಅರಾವಳಿ ಶ್ರೇಣಿ, ಆಪ್ಷನ್ ಸಿ ಪೂರ್ವ ಘಟ್ಟಗಳು, ಆಪ್ಷನ್ ಡಿ ಪಶ್ಚಿಮ ಘಟ್ಟಗಳು. ಸರಿಯಾದ ಉತ್ತರ ಆಪ್ಷನ್ ಎ ಹಿಮಾಲಯ. ಆರನೆಯ ಪ್ರಶ್ನೆ, ಜಗತ್ತಿನ ಅತ್ಯಂತ ಆಳವಾದ ಸಾಗರ ಯಾವುದು? ಆಪ್ಷನ್ ಎ ಅಟ್ಲಾಂಟಿಕ್ ಸಾಗರ, ಆಪ್ಷನ್ ಬಿ ಪೆಸಿಫಿಕ್ ಮಹಾಸಾಗರ, ಆಪ್ಷನ್ ಸಿ ದಕ್ಷಿಣ ಸಾಗರ, ಆಪ್ಷನ್ ಡಿ ಭಾರತೀಯ ಸಾಗರ. ಸರಿಯಾದ ಉತ್ತರ ಆಪ್ಷನ್ ಬಿ ಪೆಸಿಫಿಕ್ ಮಹಾಸಾಗರ. ಏಳನೆಯ ಪ್ರಶ್ನೆ, ಭೂಮಿಯ ಮಧ್ಯಭಾಗದಲ್ಲಿ ಯಾವ ಅಕ್ಷಾಂಶ ಹಾದು ಹೋಗುತ್ತದೆ? ಆಪ್ಷನ್ ಎ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಆಪ್ಷನ್ ಬಿ ಮಕರ ಸಂಕ್ರಾಂತಿ ವೃತ್ತ, ಆಪ್ಷನ್ ಸಿ ಅಂಟಾರ್ಟಿಕ್ ವೃತ್ತ, ಆಪ್ಷನ್ ಡಿ ಸಮಭಾಜಕ ವೃತ್ತ. ಸರಿಯಾದ ಉತ್ತರ ಆಪ್ಷನ್ ಡಿ ಸಮಭಾಜಕ ವೃತ್ತ. ಎಂಟನೆಯ ಪ್ರಶ್ನೆ, ಭಾರತವು ಯಾವ ಖಂಡದ ಭಾಗವಾಗಿದೆ? ಆಪ್ಷನ್ ಎ ಏಷ್ಯಾ, ಆಪ್ಷನ್ ಬಿ ಆಫ್ರಿಕಾ, ಆಪ್ಷನ್ ಸಿ ಯುರೋಪ್, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಏಷ್ಯಾ. ಒಂಬತ್ತನೆಯ ಪ್ರಶ್ನೆ, ಭಾರತದಲ್ಲಿರುವ ಏಕೈಕ ಮರುಭೂಮಿಯನ್ನು ಹೆಸರಿಸಿ. ಆಪ್ಷನ್ ಎ ಸಹರಾ ಮರುಭೂಮಿಯು, ಆಪ್ಷನ್ ಬಿ ಥಾರ್ ಮರುಭೂಮಿ, ಆಪ್ಷನ್ ಸಿ ಅರೇಬಿಯನ್ ಮರುಭೂಮಿ, ಆಪ್ಷನ್ ಡಿ ಕಲಾರಿ ಮರುಭೂಮಿ. ಸರಿಯಾದ ಉತ್ತರ ಆಪ್ಷನ್ ಬಿ ಥಾರ್ ಮರುಭೂಮಿ. ಹತ್ತನೆಯ ಪ್ರಶ್ನೆ, ಭಾರತವನ್ನು ಸುತ್ತುವರೆದಿರುವ 2 ಸಮುದ್ರಗಳನ್ನು ಹೆಸರಿಸಿ. ಆಪ್ಷನ್ ಎ ಪೆಸಿಫಿಕ್ ಸಾಗರ ಮತ್ತು ಬಂಗಾಳ ಕೊಲ್ಲಿ, ಆಪ್ಷನ್ ಬಿ ಅಟ್ಲಾಂಟಿಕ್ ಸಾಗರ ಮತ್ತು ಆರ್ಕಿಟಿಕ್ ಸಾಗರ, ಆಪ್ಷನ್ ಸಿ ಅರೇಬಿಯನ್ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ, ಆಪ್ಷನ್ ಡಿ ಆರ್ಕಿಟಿಕ್ ಸಾಗರ. ಈ ಪ್ರಶ್ನೆಗೆ ಉತ್ತರ ಕಮೆಂಟ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.